Hi guys, in this video I am going to discuss about future tense and its four types. Let us see positive, negative and questioning sentences in future simple. Okay, I have written here all grammatical persons. I, you, we, they, he, she, it. Okay, see here. Let us see first positive sentences. ಮೊದಲಿಗೆ ಸಕಾರಾತ್ಮಕ ವಾಕ್ಯಗಳನ್ನು ನೋಡೋಣ. ಓಕೆ, ಐ ವಿಲ್ ಫ್ಯೂಚರ್ ಸಿಂಪಲ್ ಅಲ್ಲಿ ನಾವು ವಿಲ್ ಯೂಸ್ ಮಾಡ್ತೀವಿ, ರೈಟ್? ಐ ವಿಲ್ ಈಟ್ ನಾನು ತಿನ್ನುತ್ತೇನೆ, ಯು ವಿಲ್ ಈಟ್ ನೀವು ತಿನ್ನುತ್ತೀರಾ, ವಿ ವಿಲ್ ಈಟ್ ನಾವು ತಿನ್ನುತ್ತೇವೆ, ದೇ ವಿಲ್ ಈಟ್ ಅವರು ತಿನ್ನುತ್ತಾರೆ, ಹಿ ವಿಲ್ ಈಟ್ ಅವನು ತಿನ್ನುತ್ತಾನೆ, ಶಿ ವಿಲ್ ಈಟ್ ಅವಳು ತಿನ್ನುತ್ತಾಳೆ, ಇಟ್ ವಿಲ್ ಈಟ್ ಅದು ತಿನ್ನುತ್ತದೆ. ಓಕೆ, ದೆನ್ ಹೌ ಟು ರೈಟ್ ಇನ್ ನೆಗೆಟಿವ್ ಫಾರ್ಮ್? ಸಿ ಹಿಯರ್, ಐ ವಿಲ್ ನಾಟ್. ಓಕೆ, ನೆಗೆಟಿವ್ ಫಾರ್ಮ್ ಅಲ್ಲಿ ಏನಾಗುತ್ತೆ? ವಿಲ್ ನಾಟ್ ಆಗುತ್ತೆ. ವಿಲ್ ನಾಟ್ ಅನ್ನ ಕಾಂಟ್ರಾಕ್ಷನ್ ಮಾಡಿ ಬರೆದಾಗ ಓಂಟ್. ಐ ಓಂಟ್ ಈಟ್ ನಾನು ತಿನ್ನುವುದಿಲ್ಲ, ರೈಟ್? ಯು ಓಂಟ್ ಈಟ್ ನೀವು ತಿನ್ನುವುದಿಲ್ಲ, ವಿ ವೋಂಟ್ ಈಟ್ ನಾವು ತಿನ್ನುವುದಿಲ್ಲ, ದೇ ಓಂಟ್ ಈಟ್ ಅವರು ತಿನ್ನುವುದಿಲ್ಲ, ಹಿ ವೋಂಟ್ ಈಟ್ ಅವನು ತಿನ್ನುವುದಿಲ್ಲ, ಶಿ ವೋಂಟ್ ಈಟ್ ಅವಳು ತಿನ್ನುವುದಿಲ್ಲ, ಇಟ್ ವೋಂಟ್ ಈಟ್ ಅದು ತಿನ್ನುವುದಿಲ್ಲ, ರೈಟ್? Next, see here how to make questioning sentences. First we are going to write will, right? Will I eat ನಾನು ತಿನ್ನುತ್ತೇನಾ? Will you eat ನೀವು ತಿನ್ನುತ್ತೀರಾ? Will we eat ನಾವು ತಿನ್ನುತ್ತೇವಾ, ರೈಟ್? Will they eat pizza ಅವರು ಪಿಜ್ಜಾ ತಿನ್ನುತ್ತಾರಾ? Will he eat ಅವನು ತಿನ್ನುತ್ತಾನಾ? Will she eat ಅವಳು ತಿನ್ನುತ್ತಾಳಾ? Will it eat ಅದು ತಿನ್ನುತ್ತದ? You can also make questioning sentences using question words, right? I already said about this. For example, when will you eat ನೀವು ಯಾವಾಗ ತಿನ್ನುತ್ತೀರಾ, right? When he will eat ಅವನು ಯಾವಾಗ ತಿನ್ನುತ್ತಾನೆ. Why will you eat ನೀವು ಏಕೆ ತಿನ್ನುತ್ತೀರಾ, right? In future simple we will always use base form of the verb or main verb, that is V1, right? ಫ್ಯೂಚರ್ ಸಿಂಪಲ್ ಅಲ್ಲಿ ನಾವು ಕ್ರಿಯೆಯ ಮೊದಲನೇ ರೂಪವನ್ನ ಬರಿತೀವಿ. ಸೊ ವಾಟ್ ಫ್ಯೂಚರ್ ಸಿಂಪಲ್ ಡಿಸ್ಕ್ರೈಬ್ಸ್? ಇಟ್ ಡಿಸ್ಕ್ರೈಬ್ಸ್ ಅನ್ ಆಕ್ಷನ್ ದಟ್ ವಿಲ್ ಹ್ಯಾಪನ್ ಅಟ್ ಸಮ್ ಪಾಯಿಂಟ್ ಇನ್ ದ ಫ್ಯೂಚರ್. ಇದು ಭವಿಷ್ಯದಲ್ಲಿ ನಡೆಯುವ ಕ್ರಿಯೆಯ ಬಗ್ಗೆ ಅಥವಾ ಘಟನೆಯ ಬಗ್ಗೆ ತಿಳಿಸಿಕೊಡುತ್ತದೆ, ರೈಟ್? ಐ ವಿಲ್ ಈಟ್ ಪಿಜ್ಜಾ ನಾನು ಪಿಜ್ಜಾ ತಿನ್ನಲಿದ್ದೇನೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ವಾಟ್ ಯು ಮೀನ್ ಬೈ ಫ್ಯೂಚರ್ ಕಂಟಿನ್ಯೂಸ್? ಇಟ್ ಡಿಸ್ಕ್ರೈಬ್ಸ್ ಅನ್ ಆಕ್ಷನ್ ದಟ್ ವಿಲ್ ಬಿ ಆನ್ ಗೋಯಿಂಗ್ ಇನ್ ದ ಫ್ಯೂಚರ್. ಫ್ಯೂಚರ್ ಅಲ್ಲಿ ಮುಂದುವರಿಯುವಂತಹ ಕ್ರಿಯೆಯ ಬಗ್ಗೆ ತಿಳಿಸಿಕೊಡುತ್ತೆ, ಫ್ಯೂಚರ್ ಅಲ್ಲಿ ಮುಂದುವರೆದಿರುವ ಘಟನೆಯ ಬಗ್ಗೆ ತಿಳಿಸಿಕೊಡುತ್ತೆ. ಯಾವುದು? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಲೆಟ್ ಅಸ್ ಸಿ ಪಾಸಿಟಿವ್ ಸೆಂಟೆನ್ಸ್, ಸಕಾರಾತ್ಮಕ ವಾಕ್ಯಗಳನ್ನು ನೋಡೋಣ. ಓಕೆ, ಐ ವಿಲ್ ಬಿ ಸ್ವಿಮ್ಮಿಂಗ್, ರೈಟ್? ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ಏನ್ ಬರುತ್ತೆ? ಸಿ ಹಿಯರ್, ವಾಟ್ ಇಸ್ ದ ಸ್ಟ್ರಕ್ಚರ್? ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಪ್ಲಸ್ ಐಎನ್ಜಿ ಫಾರ್ಮ್ ಆಫ್ ದ ವರ್ಬ್, ರೈಟ್? ದಟ್ ಈಸ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಕ್ರಿಯೆಯ ನಾಲ್ಕನೇ ರೂಪವನ್ನು ತಗೊಳ್ತೀವಿ, ರೈಟ್? ಐ ಇಸ್ ದ ಸಬ್ಜೆಕ್ಟ್ ಹಿಯರ್, ವಿಲ್ ಬಿ ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ವಿಲ್ ಬಿ ಬರಿತೀವಿ, ರೈಟ್? ಪ್ಲಸ್ ಐಎನ್ಜಿ ಫಾರ್ಮ್ ಆಫ್ ದ ವರ್ಬ್, ಸ್ವಿಮ್ ಇದ್ದಿದ್ದು ಸ್ವಿಮ್ಮಿಂಗ್ ಆಗುತ್ತೆ, ರೈಟ್? ಐ ವಿಲ್ ಬಿ ಸ್ವಿಮ್ಮಿಂಗ್ ನಾನು ಸ್ವಿಮ್ಮಿಂಗ್ ಮಾಡುತ್ತಾ ಇರುತ್ತೇನೆ. ಯಾವಾಗ? ಮುಂದೆ, ಭವಿಷ್ಯತ್ ಕಾಲದಲ್ಲಿ. ಓಕೆ, ಐ ವಿಲ್ ಬಿ ಸ್ವಿಮ್ಮಿಂಗ್ ನಾನು ಈಜುತ್ತಾ ಇರುತ್ತೇನೆ, ರೈಟ್? ಯು ವಿಲ್ ಬಿ ಸ್ವಿಮ್ಮಿಂಗ್ ನೀವು ಈಜುತ್ತಾ ಇರುತ್ತೀರಿ, ವಿ ವಿಲ್ ಬಿ ಸ್ವಿಮ್ಮಿಂಗ್ ನಾವು ಈಜುತ್ತಾ ಇರುತ್ತೇವೆ, ದೇ ವಿಲ್ ಬಿ ಸ್ವಿಮ್ಮಿಂಗ್ ಅವರು ಈಜುತ್ತಾ ಇರುತ್ತಾರೆ, ರೈಟ್? ಹಿ ವಿಲ್ ಬಿ ಸ್ವಿಮ್ಮಿಂಗ್, ಶಿ ವಿಲ್ ಬಿ ಸ್ವಿಮ್ಮಿಂಗ್, ಇಟ್ ವಿಲ್ ಬಿ ಸ್ವಿಮ್ಮಿಂಗ್. ಓಕೆ, ನೆಕ್ಸ್ಟ್ ಹೌ ಟು ರೈಟ್ ಇನ್ ನೆಗೆಟಿವ್ ಫಾರ್ಮ್? See here, I will not be swimming ನಾನು ಈಜುತ್ತಾ ಇರುವುದಿಲ್ಲ, right? Will not contraction is won't, right? I won't be swimming ನಾನು ಈಜುತ್ತಾ ಇರುವುದಿಲ್ಲ, right? You won't be swimming ನೀವು ಈಜುತ್ತಾ ಇರುವುದಿಲ್ಲ, we won't be swimming ನಾವು ಈಜುತ್ತಾ ಇರುವುದಿಲ್ಲ, they won't be swimming ಅವರು ಈಜುತ್ತಾ ಇರುವುದಿಲ್ಲ, right? He won't be swimming ಅವನು ಈಜುತ್ತಾ ಇರುವುದಿಲ್ಲ, she won't be swimming ಅವಳು ಈಜುತ್ತಾ ಇರುವುದಿಲ್ಲ, right? Then how to write in questioning sentence? Okay, first you have to write will I be swimming ನಾನು ಈಜುತ್ತಾ ಇರುತ್ತೇನಾ, right? Will you be swimming ನೀವು ಈಜುತ್ತಾ ಇರುತ್ತೀರಾ? Will they be swimming ಅವರು ಈಜುತ್ತಾ ಇರುತ್ತಾರಾ? Will he be swimming ಅವನು ಈಜುತ್ತಾ ಇರುತ್ತಾನಾ? Will she be swimming ಅವಳು ಈಜುತ್ತಾ ಇರುತ್ತಾಳಾ, right? Then how to make questioning sentence using questioning words also, right? See here, how long will you be swimming ನೀವು ಎಷ್ಟು ಹೊತ್ತು ಈಜುತ್ತಾ ಇರುತ್ತೀರಾ, ರೈಟ್? ಹೌ ಲಾಂಗ್ ವಿಲ್ ಹಿ ಬಿ ಸ್ವಿಮ್ಮಿಂಗ್ ಅವನು ಎಷ್ಟು ಹೊತ್ತು ಈಜುತ್ತಾ ಇರುತ್ತಾನೆ, ರೈಟ್? ವೆನ್ ವಿಲ್ ಯು ಬಿ ಸ್ವಿಮ್ಮಿಂಗ್ ನೀವು ಯಾವಾಗ ಈಜುತ್ತಾ ಇರುತ್ತೀರಾ. ಲೈಕ್ ದಿಸ್ ಯು ಕ್ಯಾನ್ ಆಲ್ಸೋ ಮೇಕ್ ಕ್ವೆಶ್ಚನಿಂಗ್ ಸೆಂಟೆನ್ಸ್ using questioning words, right? Next, future perfect tense.
It describes an action that will be completed before a specific point in the future. Means ಭವಿಷ್ಯತ್ ಕಾಲದಲ್ಲಿ ಒಂದು ಘಟನೆ ಇನ್ನೊಂದು ಘಟನೆ ಬರುವುದರ ಒಳಗೆ ಮುಗಿದು ಹೋಗಿರುತ್ತದೆ. ಓಕೆ, ಅಂತಹ ಸಂದರ್ಭದಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್ ವಾಟ್ ಇಸ್ ದ ಸ್ಟ್ರಕ್ಚರ್? ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್. ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ಏನು ಯೂಸ್ ಮಾಡ್ತೀವಿ ನಾವು? ವಿಲ್ ಹ್ಯಾವ್ ಯೂಸ್ ಮಾಡ್ತೀವಿ. ಓಕೆ, ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ದಟ್ ಈಸ್ V3. ಕ್ರಿಯೆಯ ಮೂರನೇ ರೂಪವನ್ನ ಬರಿತೀವಿ, ರೈಟ್? V3. Let us see through the example. First, positive sentence. Okay, I will have finished the homework. Right? See here, subject. I is the subject. We have written here will have in future perfect tense plus past participle of the main verb that is finished. ಒಂದು ಘಟನೆ ಮುಗಿದು ಹೋಗಿರುತ್ತದೆ, ಇನ್ನೊಂದು ಘಟನೆ ಬರುವಷ್ಟರಲ್ಲಿ. ಓಕೆ, ಇಲ್ಲಿ ಫ್ಯೂಚರ್ ಅಲ್ಲಿ, ಭವಿಷ್ಯತ್ ಕಾಲದಲ್ಲಿ ಐ ವಿಲ್ ಹ್ಯಾವ್ ಫಿನಿಶ್ ದ ಹೋಮ್ವರ್ಕ್ ಬೈ ಟುಮಾರೋ. ನಾಳೆ ಅನ್ನುವಷ್ಟರಲ್ಲಿ, ಅದ್ರ ಒಳಗಡೆನೆ ನಾನು ಹೋಮ್ವರ್ಕ್ ಮಾಡಿ ಮುಗಿಸಿರುತ್ತೇನೆ, ರೈಟ್? ಓಕೆ, ಅಂತ ಸಂದರ್ಭದಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ, ರೈಟ್? ಯು ವಿಲ್ ಹ್ಯಾವ್ ಫಿನಿಶ್ ದ ಹೋಮ್ವರ್ಕ್, ರೈಟ್? ಐ ಹ್ಯಾವ್ ಟೇಕನ್ ಎಕ್ಸಾಂಪಲ್ ಹಿಯರ್. ವಿ ವಿಲ್ ಹ್ಯಾವ್ ಫಿನಿಶ್ಡ್, ನಾವು ಮಾಡಿ ಮುಗಿಸಿರುತ್ತೇವೆ. ದೇ ವಿಲ್ ಹ್ಯಾವ್ ಫಿನಿಶ್ಡ್, ಅವರು ಮಾಡಿ ಮುಗಿಸಿರುತ್ತಾರೆ, ಎಲ್ಲಿ? ಫ್ಯೂಚರ್ ಟೆನ್ಸ್ ಅಲ್ಲಿ. ಓಕೆ, he will have finished the homework, she will have finished the homework, ಅವಳು ಮಾಡಿ ಮುಗಿಸಿರುತ್ತಾಳೆ, like this. Okay, then how to write in negative form? Right, I will not have finished the homework, ನಾನು ಮಾಡಿ ಮುಗಿಸಿರುವುದಿಲ್ಲ. Okay, I will not have finished the homework by tomorrow, ನಾಳೆ ಬರುವಷ್ಟರಲ್ಲಿ ನಾನು ಹೋಮ್ವರ್ಕ್ ಅನ್ನು ಮಾಡಿ ಮುಗಿಸಿರುವುದಿಲ್ಲ ಅಂತ ಅರ್ಥ. ಓಕೆ, ನೆಗೆಟಿವ್ ಫಾರ್ಮ್ ಅಲ್ಲಿ. I won't have finished the homework, you won't have finished the homework, right? He won't have finished, ಅವನು ಮಾಡಿ ಮುಗಿಸಿರುವುದಿಲ್ಲ. Okay, next, how to write in questioning sentence, right? Will I have finished, ನಾನು ಮಾಡಿ ಮುಗಿಸಿರುತ್ತೇನಾ? Okay, will you have finished, ನೀವು ಮಾಡಿ ಮುಗಿಸಿರುತ್ತೀರಾ? Will you have finished by tomorrow, ನೀವು ನಾಳೆ ಅನ್ನುವಷ್ಟರಲ್ಲಿ ಮಾಡಿ ಮುಗಿಸಿರುತ್ತೀರಾ ಕೆಲಸವನ್ನ? Okay, will we have finished, will they have finished, ಅವರು ಮಾಡಿ ಮುಗಿಸಿರುತ್ತಾರಾ? ರೈಟ್? will he have finished, ಅವನು ಮಾಡಿ ಮುಗಿಸಿರುತ್ತಾನಾ? will she have finished, ಅವಳು ಮಾಡಿ ಮುಗಿಸಿರುತ್ತಾಳ? will it have finished, ಅದು ಮಾಡಿ ಮುಗಿಸಿರುತ್ತದ? ರೈಟ್? we also make questioning sentences using questioning words, right? when will you have finished the homework, ನೀನು ಯಾವಾಗ ಹೋಮ್ವರ್ಕ್ ಅನ್ನ ಮಾಡಿ ಮುಗಿಸುತ್ತೀಯಾ? Right? Next, future perfect continuous tense. What it describes? It describes an action that will continue until a specific time in the future. Right? ಭವಿಷ್ಯತ್ ಕಾಲದಲ್ಲಿ ಒಂದು ಘಟನೆ ಒಂದು ನಿಗದಿತ ಸಮಯದವರೆಗೆ ಮುಂದುವರಿಯುತ್ತದೆ ಅಂತ ಅರ್ಥ. Okay? Let us see through the examples. What is the structure here? Subject plus will have been use ಮಾಡ್ತೀವಿ ಅಲ್ಲಿ for future perfect continuous ಅಲ್ಲಿ. Okay, plus ing form of the verb that is present participle, ಕ್ರಿಯೆಯ ನಾಲ್ಕನೇ ರೂಪವನ್ನ ಬರಿತೀವಿ, right? See here, first positive sentence. Okay, I will have been working in that company for 1 year. ನಾನು ಒಂದು ವರ್ಷದವರೆಗೆ, ಆ ಅವಧಿಯವರೆಗೂ ಆ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಅರ್ಥ. Okay, for example, see here, ಇವಾಗ ನಾನು ಆ ಕಂಪನಿಯಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ಎಲ್ಲಿಂದ? ಜನವರಿ 2025 ಇಂದ, ರೈಟ್? ನೆಕ್ಸ್ಟ್ ಜನವರಿ 2026 ಬರುವವರೆಗೂ, ಆ ನಿಗದಿತ ಸಮಯ ಟೈಮ್ ಬರುವವರೆಗೂ ನಾನು ಕೆಲಸ ಕಂಟಿನ್ಯೂ ಮಾಡ್ತೀನಿ ಅಂತ ಅರ್ಥ. ಓಕೆ, ಫ್ಯೂಚರ್ ಅಲ್ಲಿ. ಯು ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ದಟ್ ಕಂಪನಿ ಫಾರ್ 1 year, ರೈಟ್? ನೀವು ಒಂದು ವರ್ಷದವರೆಗೂ ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತೀರಾ. ಓಕೆ, ವಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್, ರೈಟ್? ದೇ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ 1 year, ಅವರು ಒಂದು ವರ್ಷದವರೆಗೂ ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ, ರೈಟ್? ಹಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ 2 years, ರೈಟ್? ಶಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ 5 years, like this. Next, how to write in negative form, right? I will not have been working in that company for 1 year, ನಾನು ಆ ಒಂದು ವರ್ಷದವರೆಗೂ ಆ ಕಂಪನಿಯಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ಅರ್ಥ. ಓಕೆ, ನೆಗೆಟಿವ್ ಫಾರ್ಮ್ ಅಲ್ಲಿ ವಿಲ್ ನಾಟ್ ಕಂಟ್ರಾಕ್ಷನ್ ಏನು? won't, right? I won't have been working in that company for 2 years. Right? So these are also same here. Next, how to write in questioning sentence? Will I have been working? Right? ನಾನು ಕೆಲಸ ಮಾಡುತ್ತಾ ಇರುತ್ತೇನಾ ಆ ಅವಧಿಯವರೆಗೂ? Right? Will you have been working in that company for 1 year? ನೀವು ಒಂದು ವರ್ಷದ ತನಕ ಕೆಲಸ ಮಾಡುತ್ತಾ ಇರುತ್ತೀರಾ ಆ ಕಂಪನಿಯಲ್ಲಿ? Okay? Will they have been working in that company for 5 years? ಅವರು 5 ವರ್ಷದವರೆಗೂ ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇರುತ್ತಾರಾ? Right? Will he have been working
ವಿಲ್ ಶಿ ಹ್ಯಾವ್ ಬೀನ್ ವರ್ಕಿಂಗ್, ಅವಳು ಕೆಲಸ ಮಾಡುತ್ತಾ ಇರುತ್ತಾಳ, ರೈಟ್? ವಿಲ್ ಇಟ್ ಹ್ಯಾವ್ ಬೀನ್ ವರ್ಕಿಂಗ್. ದೆನ್ ಹೌ ಟು ಮೇಕ್ ಕ್ವಶನಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಕ್ವಶನಿಂಗ್ ವರ್ಡ್? ಹೌ ಲಾಂಗ್, ಹೌ ಲಾಂಗ್ ವಿಲ್ ಯು ಹ್ಯಾವ್ ಬೀನ್ ವರ್ಕಿಂಗ್ ಇನ್ ದಟ್ ಕಂಪನಿ? ನೀನು ಎಷ್ಟು ದಿನಗಳವರೆಗೆ ಆ ಕಂಪನಿಯಲ್ಲಿ ಕೆಲಸ ಮುಂದುವರಿಸುತ್ತೀಯಾ ಅಂತ ಅರ್ಥ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಫ್ಯೂಚರ್ ಟೆನ್ಸ್. ಓಕೆ, ಸೊ ಇಲ್ಲಿವರೆಗೂ ನಾನು ಗ್ರಾಮರ್ ಕ್ಲಾಸಸ್ಗಳನ್ನ ಏನು ಮಾಡಿದ್ದೀನಿ, ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ, ರೈಟ್? ಓನ್ಲಿ ಗ್ರಾಮರ್ ಕ್ಲಾಸಸ್. ಸೊ ನೆಕ್ಸ್ಟ್ ಐ ವಿಲ್ ರ್ಯಾಂಡಮ್ಲಿ ಪಿಕ್ ಅಪ್ ದ ಟಾಪಿಕ್ ಅಂಡ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆನ್ ದಟ್. ಓಕೆ, ಇಲ್ಲಿವರೆಗೆ ನಾನು ಗ್ರಾಮರ್ ಕ್ಲಾಸ್ಗಳನ್ನ ಮುಗಿಸ್ತಾ ಇದ್ದೀನಿ, ರೈಟ್? ನೆಕ್ಸ್ಟ್ ಮುಂದೆ ನಾನು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅನ್ನು ತಗೊಂಡು ಅದರ ಬಗ್ಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆ, ಹ್ಯಾವ್ ಅ ಗ್ರೇಟ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.